ಲೋಕ ಅಖಾಡದಲ್ಲಿ ಸ್ವಾಭಿಮಾನಿ ಸಂಸದೆ ಸುಮಲತಾ ಏಕಾಂಗಿಯಾಗ್ಬಿಟ್ರ. ರಾಜ್ಯ ಬಿಜೆಪಿಗೆ ಬೇಡವಾದ್ರ ಸಂಸದೆ ಸುಮಲತಾ ಅಂಬರೀಶ್? ಈ ಪ್ರಶ್ನೆ ಮೂಡುವುದಕ್ಕೂ ಕೂಡ ಕಾರಣ ಇದೆ. ಯಾಕಂದ್ರೆ ಮಂಡ್ಯ ವಿಚಾರದಲ್ಲಿ, ಮಂಡ್ಯ ಟಿಕೆಟ್ ವಿಚಾರದಲ್ಲಿ ಜೆಡಿಎಸ್ ಪರವಾಗಿ ನಿಂತಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು. ಹಾಗಾದ್ರೆ ಸುಮಲತಾ ಅವರಿಗೆ ಟಿಕೆಟ್ ಸಿಗದೇ ಇರುವುದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕಾರಣನಾ? ಮಂಡ್ಯ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದು ಕುಳಿತಿದ್ದಂತಹ ಸುಮಲತಾ ಅವರಿಗೆ ಈಗ ಮುಜುಗರ ಆಗಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರೇ ನೇರವಾಗಿ ಸುಮಲತಾ ಅವರಿಗೆ ಟಿಕೆಟ್ ಕೈತುಪ್ಪೋದಕ್ಕೆ ಕಾರಣ ಆಗ್ಬಿಟ್ರ? ಇಂಥದ್ದೊಂದು ಚರ್ಚೆ ಸದ್ಯ ನಡೀತಾ ಇದೆ. ಮಂಡ್ಯ ವಿಚಾರದಲ್ಲಿ ಪಟ್ಟು ಹಿಡಿದು ಕೂತಿದ್ದಂತವರು ಸಂಸದೆ ಸುಮಲತಾ ಅವರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಮಂಡ್ಯ ಲೋಕಸಭೆ ಚುನಾವಣೆಯ ಟಿಕೆಟ್ ಅನ್ನ ಪಡೆಯುವುದಕ್ಕೆ ಸುಮಲತಾ ಅವರು ಏನೇನ್ ಮಾಡಲಿಲ್ಲ ಹೇಳಿ? ಹಲವು ಬಾರಿ ಹೈಕಮಾಂಡ್ ನಾಯಕರನ್ನ, ಬಿಜೆಪಿ ಹೈಕಮಾಂಡ್ ನಾಯಕರನ್ನ ನೇರವಾಗಿ ಭೇಟಿಯಾದ್ರು, ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಬಟ್ ಅಂಥ ಸುಮಲತಾ ಎಡವಿದ್ದಲ್ಲಿ, ರಾಜ್ಯ ನಾಯಕರನ್ನ ವಿಶ್ವಾಸಕ್ಕೆ ಪಡ್ಕೊಳ್ಳುವಲ್ಲಿ ಎಡವಿದ್ದೇ ಅವರಿಗೆ ಈ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಅಥವಾ ಅವರು ಏಕಾಂಗಿ ಆಗೋದಕ್ಕೆ ಕಾರಣ ಆಗ್ಬಿಡ್ತಾ ಹೇಗೆ ಅಂತ ಹೇಳಿ ಗಣಪತಿ? ವಿದ್ಯಾ, ಖಂಡಿತ ನೋಡಿ, ಸುಮಲತಾ ಅವರು ನೀವು ಹೇಳಿರುವ ಹಾಗೆ ಪ್ರತಿ ಬಾರಿಯೂ ಕೂಡ ಮಂಡ್ಯ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಹೈಕಮಾಂಡ್ ನಾಯಕರ ಜೊತೆಗೆ ಸಂಪರ್ಕ ಮಾಡಿದ್ರೆ ಹೊರತಾಗಿ ರಾಜ್ಯ ನಾಯಕರ ಜೊತೆಗೆ ಅಷ್ಟೊಂದು ಸಂಪರ್ಕದಲ್ಲಿ ಇರಲಿಲ್ಲ. ಸ್ವತಃ ರಾಜ್ಯ ನಾಯಕರೇ ಈ ಸಂಬಂಧಪಟ್ಟಂಗೆ ಒಂದಷ್ಟು ಅಸಮಾಧಾನ, ಬೇಸರ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನೋಡಿ, ಇವತ್ತು ಸುಮಲತಾ ಅವರ ಪರಿಸ್ಥಿತಿ ಸಂಬಂಧಪಟ್ಟಂಗೆ ಒಬ್ಬರು ರಾಜ್ಯದ ಹಿರಿಯ ನಾಯಕರ ಜೊತೆಗೆ ಆಫ್ ದ ರೆಕಾರ್ಡ್ ಮಾತಾಡ್ತಿರುವಾಗ ಅವ್ರು ಹೇಳಿದ್ರು, ಸರ್ ಸುಮಲತಾ ಅವರಿಗೆ ಯಾವ ಜವಾಬ್ದಾರಿ ಕೊಡಬಹುದು ಮುಂದಿನ ದಿನಗಳಲ್ಲಿ ಅಂತ. ಅವರು ನೇರವಾಗಿ ಒಂದು ಮಾತು ಹೇಳ್ತಾರೆ ನೋಡಿ, ಸುಮಲತಾ ಅವರು ಅವರ ಟಿಕೆಟ್ ವಿಚಾರವಾಗಿ ನಮ್ಮ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡಿದ್ದಾರೆ, ಅಲ್ಲೂ ಕೂಡ ಆಗಿಲ್ಲ. ಈಗಲೂ ಕೂಡ ಜವಾಬ್ದಾರಿ ಸಂಬಂಧಪಟ್ಟಂಗೆ ನಾವೇನು ಮಾತಾಡಲ್ಲ, ಅವರೇ ಏನಾದ್ರೂ ಕೂಡ ಜವಾಬ್ದಾರಿ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿಗೆ ಸುಮಲತಾ ಅವರ ಮೇಲೆ ರಾಜ್ಯ ನಾಯಕರಿಗಿರುವಂತಹ ಅಸಮಾಧಾನ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ನೋಡಿ, ಮಂಡ್ಯ ವಿಚಾರದಲ್ಲಿ ಸುಮಲತಾ ಅವರು ಒಂದಷ್ಟು ಚರ್ಚೆ ಮಾಡಬೇಕಾದ್ರೆ, ಅಂದ್ರೆ ಟಿಕೆಟ್ ನನಗೆ ಬೇಕು ಅಥವಾ ಸರ್ವೆ ರಿಪೋರ್ಟ್ ವಿಚಾರವಾಗಿ ಒಂದಷ್ಟು ಚರ್ಚೆ ಮಾಡಬೇಕು ಅಥವಾ ಸ್ಥಳೀಯ ನಾಯಕರನ್ನ ಓಲೈಸಿಕೊಳ್ಬೇಕು, ಈ ಎಲ್ಲಾ ನಿಟ್ಟಿನಲ್ಲೂ ಕೂಡ ಯಾವತ್ತೂ ಕೂಡ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಅಷ್ಟೊಂದು ಸಂಪರ್ಕ ಮಾಡಲೇ ಇಲ್ಲ. ಒಂದು ಸಭೆಯಲ್ಲೂ ಕೂಡ ಭಾಗಿಯಾಗಿಲ್ಲ. ಎಲ್ಲ ಒಂದ್ ಕಡೆ ಮಂಡ್ಯದ ಸ್ಥಳೀಯ ಬಿಜೆಪಿ ನಾಯಕರ ಜೊತೆಗೆ ಸಂಪರ್ಕದಲ್ಲಿ ಇದ್ರೂ ಹೊರತಾಗಿ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಸಂಪರ್ಕದಲ್ಲಿ ಇರಲಿಲ್ಲ. ಈ ಅಸಮಾಧಾನವನ್ನು ಕೂಡ ಇವತ್ತು ರಾಜ್ಯ ನಾಯಕರಿಗೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ, ಮಂಡ್ಯ ವಿಚಾರವಾಗಿ ಮಂಡ್ಯ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಒಂದಷ್ಟು ವಿಚಾರಗಳು ಚರ್ಚೆ ಬಂದಾಗ ರಾಜ್ಯ ಬಿಜೆಪಿ ನಾಯಕರು ಸ್ಪಷ್ಟವಾಗಿ ಹೇಳಿದ್ದು, ಇದು ಜೆಡಿಎಸ್ ಅವರಿಗೆ ಏನಾದ್ರೂ ಕೊಟ್ರೆ ಮಂಡ್ಯದಲ್ಲಿ ಗೆಲ್ಲುವಂತ ಸಾಧ್ಯತೆಗಳಿದೆ. ಇದೇ ರಿಪೋರ್ಟ್ ಅನ್ನ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾ ಇರುವಂತದ್ದು. ಕಾರಣ ಇಷ್ಟೇ, ಈ ಹಿಂದೆ ಲೋಕಸಭಾ ಚುನಾವಣೆ ಗೆಲ್ಲುವಾಗ ರಾಜ್ಯ ಬಿಜೆಪಿ ನಾಯಕರು ಸೇರಿದಂತೆ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಸಪೋರ್ಟ್ ಮಾಡಿದ್ರು. ಆದ್ರೆ ಇವತ್ತು ಟಿಕೆಟ್ ವಿಚಾರವಾಗಿ ಸುಮಲತಾ ಅವರು ಹೋಗಿದ್ದಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ. ಹಾಗಾದ್ರೆ ರಾಜ್ಯ ನಾಯಕರು ಬೇಡವಾಗಿದ್ರ ಅಥವಾ ರಾಜ್ಯ ನಾಯಕರ ಜೊತೆಗೆ ಒಂದಷ್ಟು ಚರ್ಚೆ ಮಾಡಬಹುದಿತ್ತಲ್ಲ, ಅಥವಾ ರಾಜ್ಯ ನಾಯಕರ ಜೊತೆಗೆ ಒಂದಷ್ಟು ಹೇಳಿಕೆಗಳು ಅಥವಾ ಒಂದಷ್ಟು ಮಾತುಗಳು ಕೇಳಬಹುದಿತ್ತಲ್ಲ, ಹೇಗ್ ಮಾಡ್ಬೇಕು ಅಂತ. ಇದ್ಯಾವುದನ್ನು ಕೇಳದೆ ಇರುವಂತ ಸುಮಲತಾ ಅವರು ಇವತ್ತು ನೇರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ ಅಂತಂದ್ರೆ ಅವರ ಮುಂದಿನ ನಡೆ, ಅಂದ್ರೆ ಅವರ ಮುಂದಿನ ಜವಾಬ್ದಾರಿ ಏನಿರುತ್ತಲ್ಲ, ಅದು ಹೈಕಮಾಂಡ್ ನಾಯಕರೇ ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ಈ ರೀತಿಯಾದಂತ ಒಂದು ಅಸಮಾಧಾನವನ್ನ ರಾಜ್ಯದ ಬಿಜೆಪಿಯ ಹಿರಿಯ ನಾಯಕರು, ಒಂದಷ್ಟು ನಾಯಕರು ಹೇಳ್ತಾ ಇರುವಂತದ್ದು. ಹೀಗಾಗಿ ಸುಮಲತಾ ಅವರು ಮುಂದಿನ ದಿನಗಳಲ್ಲಿ ಬಿಜೆಪಿಯವರೇ ಒಂದಷ್ಟು ಜವಾಬ್ದಾರಿ ಕೊಡ್ತಾರೋ, ಅಥವಾ ಅವ್ರದ್ದೇನಾದ್ರೂ ಬೇರೆ ರೆಬಲ್ ಆಗುವಂತ ಸಾಧ್ಯತೆಗಳಿರುತ್ತೋ, ಅಥವಾ ಅವರು ಪಕ್ಷದಲ್ಲಿ ಬೇರೆ ಒಂದಷ್ಟು ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೋ, ಒಂದಷ್ಟು ತೀರ್ಮಾನಗಳು ಸಾಕಷ್ಟು ಕುತೂಹಲ ಇರುವಂತದ್ದು. ಆದ್ರೆ ಸುಮಲತಾ ಅವ್ರ ಮೇಲೆ ಇರುವಂತಹ ರಾಜ್ಯ ಬಿಜೆಪಿ ನಾಯಕರಿಗೆ ಇರುವಂತಹ ಅಸಮಾಧಾನ ಇಷ್ಟೇ, ಅವರು ನಮ್ ಜೊತೆಗೆ ಮಾತಾಡ್ತಿರ್ಲಿಲ್ಲ, ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ಒಂದು ಸ್ಪಷ್ಟವಾದ ನಿಲುವಿದೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.